ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಸಾಕಷ್ಟು ಜನ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀರಾ, 20ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇವತ್ತು 11 ಗಂಟೆಯಿಂದ ಅಥವಾ 10 ಗಂಟೆಯಿಂದ ಈ 15 ಜಿಲ್ಲೆಗಳಿಗೆ ಜಮಾ, ಅಥವಾ ಇನ್ನೇನೋ 21ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಈ 20 ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಯೂಟ್ಯೂಬರ್ಸ್ಗಳು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೋಡಿ ನೀವು ಕೂಡ ನನಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಅನಿತಾ 20ನೇ ಕಂತಿನ ಹಣ ಕೂಡ ಬಂತಂತೆ, ಇವತ್ತು ಬರ್ತಾ ಇದೆಯಂತೆ, 19ನೇ ಕಂತಿನ ಹಣನೇ ನಮ್ಗೆ ಇನ್ನೂ ಸಾಕಷ್ಟು ಜನಗಳಿಗೆ ಬಂದಿಲ್ಲ ಅನ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಕ್ಲಾರಿಟಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂಡ್ ಅದ್ರ ಜೊತೆಗೆ ಚಿನ್ನದ್ರ ಬಗ್ಗೆ, ಅಂದ್ರೆ ಚಿನ್ನ ದಿನೇ ದಿನೇ ಏರಿಕೆ ಆಗ್ತಾ ಇದೆ, ಹೌದಲ್ವಾ? ಗೋಲ್ಡ್ ಸಾಕಷ್ಟು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗಂತೂ ಖಂಡಿತ ಯೋಚನೆ ಆಗ್ತಾ ಇರುತ್ತೆ, ನಿಜವಾಗ್ಲೂ ನಾವು ಚಿನ್ನ ತಗೊಳಕ್ಕಾಗತ್ತಾ, ಮುಂದೆ ಏನಾದ್ರೂ ಕಡಿಮೆ ಮಾಡ್ತಾರ ಚಿನ್ನದ ರೇಟ್ ನ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಪ್ರೆಸೆಂಟ್ ಚಿನ್ನದ ರೇಟ್ ಎಷ್ಟಿದೆ, ಮುಂದೆ ಕಡಿಮೆ ಆಗತ್ತಾ, ಜಾಸ್ತಿ ಆಗತ್ತಾ, ನೀವು ಇವಾಗ ಚಿನ್ನ ತಗೋಬೇಕು ಅಂದ್ರೆ, ಹೂಡಿಕೆ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಕರೆಕ್ಟ್ ಟೈಮ್ ನಿಮ್ಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಕ್ಲಾರಿಟಿಯನ್ನ ನೀವು ಇವತ್ತು ತಿಳ್ಕೊಬಹುದು. ಸೊ ಬನ್ನಿ ಹಾಗಾದ್ರೆ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿರುವಂತ ಡ್ರೆಸ್ ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಈ ಡ್ರೆಸ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಈ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ. ತುಂಬಾನೇ ಕಡಿಮೆ ದುಡ್ಡಿದೆ ಅಂಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೊ ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಅಂಡ್ ಮೀಶೋದಲ್ಲಿ ಯಾವ ರೀತಿ ಪರ್ಚೇಸ್ ಮಾಡೋದು ಅನಿತಾ ಅಂತ ಕೇಳ್ತಿರ್ತೀರಾ, ಜಸ್ಟ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ಅಲ್ವಾ ಇದ್ರದ್ದು ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇರುತ್ತೆ, ಹಾಗೆ ಆನ್ಲೈನ್ ಪೇಮೆಂಟ್ ಕೂಡ ಇರುತ್ತೆ. ಸೊ ನಾನು ಹಾಕೋ ಪ್ರತಿ ಡ್ರೆಸ್ ಗಳನ್ನು ನೀವು ಎಷ್ಟೋ ಜನ ಕೇಳ್ತಾ ಇರ್ತೀರಾ, ಹಾಗಾಗಿ ಇವತ್ತಿನ ಡ್ರೆಸ್ ಲಿಂಕ್ ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಗೃಹಲಕ್ಷ್ಮಿ 19ನೇ ಕಂತಿನ ಹಣದ ಬಗ್ಗೆ ಮಾತಾಡ್ಬಿಡ್ತೀನಿ, ಅದಾದ ನಂತರ 21ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. 19ನೇ ಕಂತಿನ ಹಣ ನಮ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ರಿ. ಎಸ್, ಖಂಡಿತವಾಗ್ಲೂ ಹೌದು, ಇಲ್ಲಿ ಎಲ್ರಿಗೂ ಒಟ್ಟಿಗೆ ಹಾಕಿಲ್ಲ. ನಾನು ಹೇಳ್ತಾನೆ ಇದ್ದೀನಿ, ಕಳೆದ ಒಂದು ವಾರದಿಂದ ಏನ್ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ, ಸೊ ಕೇವಲ 60% ಜನಗಳಿಗೆ ಮಾತ್ರ ಬಂದಿದೆ. ಇನ್ನೂ ಕೂಡ 40% ಜನಗಳು ಖಂಡಿತವಾಗ್ಲೂ ಉಳ್ಕೊಂಡಿದ್ದೀರಾ. ಓಕೆನಾ? ಸೊ ಅದರಲ್ಲೂ ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ತುಮಕೂರು, ಮಂಡ್ಯ ಈ ಕಡೆ ಅಂತೂ ಸಾಕಷ್ಟು ಜನಗಳಿಗೆ ಹಾಕೇ ಇಲ್ಲ. ಓಕೆನಾ? ಹಂಗಂತ ನಮ್ಗಳಿಗೆ ಮಾತ್ರ ಯಾಕೆ ಹಾಕಿಲ್ಲ, ಬೇರೆ ಜಿಲ್ಲೆಗಳಿಗೆ ಫಸ್ಟ್ ಹಾಕ್ಬಿಟ್ರೆ ನಾವೇನ್ ಓಟ್ ಹಾಕಿಲ್ವಾ ಅನಿತಾ ಅಂತ ಪ್ರಶ್ನೆ ಮಾಡಕ್ ಹೋಗ್ಬೇಡಿ. ಸೊ ಕೆಲವೊಮ್ಮೆ ಈಗ ಆಗತ್ತೆ. ಓಕೆನಾ? ಹಾಗಂತ ಮೈಸೂರು, ಹಾಸನ, ತುಮಕೂರು ಈ ಕಡೆ ಒಬ್ರಿಗೂ ಹಾಕೇ ಇಲ್ವೇನೋ ಅಂತಾನು ನೀವು ತಿಳ್ಕೊಳ್ಳೋ ಆಗಿಲ್ಲ. ಸೊ ಇಲ್ಲೂ ಕೂಡ 40% ಜನಗಳಿಗೆ ಹಾಕಿದ್ದಾರೆ, ಆದ್ರೆ 60% ಜನಗಳಿಗೆ ಇನ್ನೂ ಕೂಡ ಈ ಮೈಸೂರು, ಹಾಸನ, ತುಮಕೂರು, ಮಂಡ್ಯ ಈ ಕಡೆ ಎಲ್ಲ ಬಂದೇ ಇಲ್ಲ, ಅಂದ್ರೆ ಸರ್ಕಾರದಿಂದಾನೇ ಹಾಕಿಲ್ಲ. ಓಕೆನಾ? ಸೊ ನಿಮ್ಗಳಿಗೆ ವರಿ ಬೇಡ. ತುಂಬಾ ಜನ ಹೇಳ್ತಾ ಇದ್ದೀರಾ ನಮ್ದು ಈ ಜಿಲ್ಲೆ, ನಮ್ಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಅನಿತಾ. ಇಲ್ಲಿ ನೋಡಿದ್ರೆ ನಿಮ್ ವಿಡಿಯೋದಲ್ಲಿ ಕಮೆಂಟ್ಗಳು ಎಲ್ಲರೂ ನಮ್ಗೆ 19ನೇ ಕಂತಿನ ಹಣ ಬಂತು 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 ಅಂತ ಕಮೆಂಟ್ ಮಾಡ್ತಾರೆ. ಸೊ ನಮಿಗೂ ಕೂಡ ಯಾವಾಗ್ಲೂ ಕರೆಕ್ಟ್ ಆಗಿ ಬಂದ್ಬಿಡ್ತಿತ್ತು ನೀವು ವಿಡಿಯೋ ಮಾಡಿದ ತಕ್ಷಣ. ಈ ಸಲ ಮಾತ್ರ ನಮಗ್ ಬಂದಿಲ್ಲ, ನಮಗ್ ತುಂಬಾ ಭಯ ಆಗ್ತಿದೆ, ಹಣ ಬರುತ್ತಾ ಇಲ್ವಾ ನಮ್ಗಳಿಗೆ ಅಂತ ಹೇಳ್ಬಿಟ್ಟು. ಭಯ ಯಾಕೆ ಪಡ್ತೀರಾ? ಹೇಳ್ತಾ ಇಲ್ವಾ, ಈ ಸಲ 19ನೇ ಕಂತಿನ ಹಣವನ್ನ 3 ಹಂತವಾಗಿ ಡಿವೈಡ್ ಮಾಡಿದ್ದಾರೆ. ಓಕೆನಾ? ಮೊದಲನೇ ಹಂತದಲ್ಲಿ ಇಷ್ಟು ಜನಗಳಿಗೆ, ಇಷ್ಟು ಜಿಲ್ಲೆಯ ಜನಗಳಿಗೆ. ಎರಡನೇ ಹಂತದಲ್ಲಿ ಈಗ ಓಕೆ ಒಂದು 40-50 ಲಕ್ಷ ಜನಗಳಿಗೆ. ಮೂರನೇ ಹಂತದಲ್ಲಿ ನೀವು ಯಾರ್ಯಾರೆಲ್ಲ ಉಳ್ಕೊಂಡಿದ್ದೀರಾ ಅಲ್ವಾ, ಸೊ ಅವ್ರಗಳಿಗೂ ಕೂಡ ಹಾಕ್ತಾರೆ. ಹಾಗಾದ್ರೆ ಮೂರನೇ ಹಂತ ಯಾವಾಗ ಅಂತ ನೀವು ಕೇಳೋದಾದ್ರೆ ಇವತ್ತಿಂದಾನೆ. ಓಕೆನಾ? ಇವತ್ತು ಸೋಮವಾರ 26ನೇ ತಾರೀಕಲ್ವಾ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೇ ಸ್ಪಷ್ಟನೆ ಖಂಡಿತವಾಗ್ಲೂ ಸಿಕ್ಕಿದೆ. ನೀವು ಯಾರು ಯೋಚನೆ ಮಾಡಬೇಡಿ, ಯಾರಿಗೆಲ್ಲ 19ನೇ ಕಂತಿನ ಹಣ ಬಂದಿರ್ಲಿಲ್ವೋ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಮೂರನೇ ಹಂತ 19ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇವತ್ ಮಧ್ಯಾಹ್ನ ಬಂದ್ರು ಬರ್ಬೋದು, ಇವತ್ ಸಂಜೆ ನೈಟ್ ಕೂಡ ಬಂದ್ರು ಬರ್ಬೋದು. ಸೊ ನಿಮ್ಗಳಿಗೆ ಇನ್ನು ಈ ತಿಂಗಳು 31ನೇ ತಾರೀಕುವರೆಗೂ ಟೈಮ್ ಇದೆ, ಯೋಚನೆ ಮಾಡಕ್ ಹೋಗ್ಬೇಡಿ. ಓಕೆನಾ? ಈ ತಿಂಗಳು ಎಂಡ್ ಒಳಗಡೆ 19ನೇ ಕಂತಿನ ಹಣ ಮೂರನೇ ಹಂತದಲ್ಲಿ ಯಾರೆಲ್ಲ ಬಾಕಿ ಉಳ್ಕೊಂಡಿದ್ದೀರಾ ಅವ್ರಿಗೆಲ್ರಿಗೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಜಸ್ಟ್ ನಮಗೂ ಕೂಡ ನೋಟಿಫಿಕೇಶನ್ ಬಂದಿದೆ. ನೀವೆಲ್ಲರೂ ಭಯ ಪಡ್ತಿರ್ತೀರಾ ಅಂಡ್ ಕಮೆಂಟ್ ಮಾಡಿದಾಗ ಇವರು ರಿಪ್ಲೈ ಮಾಡ್ತಾರೇನೋ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಎಲ್ರಿಗೂ ಗೊತ್ತಾಗ್ಬಿಡ್ಲಿ ಅಂದ್ಬಿಟ್ಟು ನಾನು ವಿಡಿಯೋದಲ್ಲೇ ಮಾಡಿ ತಿಳಿಸ್ಬಿಟ್ಟಿದ್ದೀನಿ. ಸರಿನಾ? ಸೊ ಇದಿಷ್ಟು ನಿಮ್ಗೆ 19ನೇ ಕಂತಿನ ಹಣ ವೆಯ್ಟ್ ಮಾಡ್ತಿದ್ದವ್ರಿಗೆ ಕ್ಲಾರಿಟಿ ಸಿಕ್ತು. ಸೊ ನೆಕ್ಸ್ಟ್ 21ನೇ ಕಂತಿನ ಹಣ ಆಲ್ರೆಡಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಬಿಡುಗಡೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಫೇಕ್ ವಿಡಿಯೋಗಳು ಈ ಯೂಟ್ಯೂಬರ್ಸ್ ಗಳಿಗೆ ಮಾಡಕ್ ಮನೇಲಿ ಏನಾದ್ರು ಕೆಲಸ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಆಕೆ ಹೆಂಗೆ ಸುಳ್ಳು ಸುಳ್ಳು ಸುದ್ದಿಯನ್ನ ಹರಿಬಿಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ನಿಜವಾಗ್ಲೂ ಜನಗಳು ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ ನಿಮ್ ವಿಡಿಯೋಗಳನ್ನ ಆ ರೀತಿ ಸುಳ್ಳು ಸುದ್ದಿ ಮಾಡಿದಾಗ. ಸೊ ಇದು ಸುಳ್ಳು ಅಂತ ಗೊತ್ತಾದಾಗ ಏನ್ ಮಾಡ್ತಾರೆ ಹೇಳಿ, ಕೈ ಬಿಟ್ಬಿಡ್ತಾರೆ. ನಿಮ್ ಚಾನಲ್ ಮೇಲೆ
ಮೇಲೆ ನಂಬಿಕೆನೆ ಹೊರಟೋಗ್ಬಿಡುತ್ತೆ. ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ ಬೇರೆ ಯೂಟ್ಯೂಬರ್ಸ್ಗಳು. ಸೊ ನಿಜವಾಗ್ಲೂ ಭಯನೂ ಆಗ್ಬಿಡತ್ತೆ. ಎಷ್ಟೋ ಜನಗಳಿಗೆ ಒಂಥರ ತುಂಬಾ ಬೇಜಾರಾಗ್ತಾ ಇರುತ್ತೆ, ನಮ್ಗೆ 19ನೇ ಕಂತಿನ ಹಣನೇ ಬಂದಿಲ್ಲ, ನಾವ್ ಎಲ್ಲೋ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ವಿ, ಅಲ್ಲೇ 20-21ನೇ ಕಂತಿನ ಹಣನೂ ಬಂತು ಅಂತ ಹಾಕಿದ್ರು ಅನ್ಬಿಟ್ಟು. ಅಂಡ್ ಹಳ್ಳಿ ಕಡೆ ಜನ ಅಂತೂ ನಂಬ್ಕೊಂಡೇ ಬಿಡ್ತಾರೆ. ಯೂಟ್ಯೂಬ್ ನೋಡಿದ ತಕ್ಷಣ ಓಕೆ ಯೂಟ್ಯೂಬ್ ಅಲ್ಲಿ ಇವ್ನು ಹಾಕಿದಾನೆ ಇದು ನಿಜ. ಖಂಡಿತವಾಗ್ಲೂ ಇಲ್ಲ. 20-21ನೇ ಕಂತಿನ ಹಣದ್ರ ಬಗ್ಗೆ ಇನ್ನೂ ಚರ್ಚೆನೇ ಆಗಿಲ್ಲ. ಯಾವುದೇ ಕಾರಣಕ್ಕೂ ನೀವು ಎಲ್ಲೇ ಯೂಟ್ಯೂಬ್ ಅಲ್ಲಿ ನೋಡಿದ್ರು ನಂಬ್ಕೊಳಕ್ ಹೋಗ್ಬೇಡಿ, 20-21ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ. ಆದ್ರೆ 20ನೇ ಕಂತಿನ ಹಣ ಮಾತ್ರ ಆರ್ಥಿಕ ಇಲಾಖೆ ಅಂದ್ರೆ ಹಣಕಾಸು ಇಲಾಖೆ ಏನಿದೆಯೋ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಓಕೆನಾ. ಸೊ ಹಾಗಾಗಿ ನಿಮಗೆ ಭಯ ಬೇಡ. ಆದಷ್ಟು ಬೇಗ 20ನೇ ಕಂತಿನ ಹಣ ನೆಕ್ಸ್ಟ್ ಮಂತ್ ಅಂದ್ರೆ ಜೂನ್ ತಿಂಗಳಲ್ಲಿ ಅತಿ ಬೇಗನೆ ಹಾಕ್ತಾರಂತೆ. ಯಾಕಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟೇ ಬಿಡುಗಡೆ ಮಾಡಿದೆ. ಸೊ ಅವರು ಬಿಡುಗಡೆ ಮಾಡಿದ್ದಾರೆ ಅಂದ ತಕ್ಷಣನೇ ಇಲ್ಲಿ ಬಂದೇ ಹೋಗ್ಬಿಡ್ತು ನಮ್ಮಗಳ ಖಾತೆಗೆ ಅನ್ನೋದು ಸುಳ್ಳು. ಓಕೆನಾ. ಕಳೆದ ಸಲನು ಹಂಗೆ ಆಗಿದ್ದು ಅಲ್ವಾ. ಸೊ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಮಾಡ್ಬಿಟ್ಟಿದ್ಯಪ್ಪ ನಿಮ್ಗಳಿಗೆ 19ನೇ ಕಂತು ಇನ್ನೇನ್ ಹಾಕ್ಬಿಡ್ತೀವಿ ಅಂದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಎಲ್ಲಿ ಹಾಕಿದ್ರು? 3 ತಿಂಗಳಿಂದ ನಿಮ್ಮನ್ನ ಕಾಯಿಸ್ಕೊಂಡು ಬಂದು ಈಗ ಒಂದು ವಾರದಿಂದ ಬಿಡುಗಡೆ ಮಾಡಿದ್ದಾರೆ. ಓಕೆನಾ. ಸೊ ಹಂಗಾಗಿ ಯಾರು ನಂಬಕ್ ಹೋಗ್ಬೇಡಿ. ಅಂಡ್ ಅದ್ರ ಬಗ್ಗೆ ಮತ್ತೆ ಮತ್ತೆ ಬಂದು ನನಗೆ ಕಮೆಂಟ್ ಹಾಕ್ಬೇಡಿ ದಯವಿಟ್ಟು. ಕೇವಲ 19ನೇ ಕಂತು ಮಾತ್ರನೇ ರಿಲೀಸ್ ಆಗಿರೋದು. ಆಯ್ತಾ. ಸೊ ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಇನ್ನ ಕೆಲವೊಬ್ರು ಕೇಳ್ತೀರಾ ಅನಿತಾ ನಮಗೆ 3-4 ತಿಂಗಳಿಂದ ಬಂದಿಲ್ಲ ಅನಿತಾ ಗೃಹಲಕ್ಷ್ಮಿ ದುಡ್ಡು ಅಂದ್ಬಿಟ್ಟು. ದಯವಿಟ್ಟು ನೀವು ಗ್ರಾಮ ಒನ್ ಕಚೇರಿ ಅಥವಾ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಕರ್ನಾಟಕ ಒಂದ್ ಕೇಂದ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡಿಸ್ಕೊಳ್ಳೇಬೇಕು. ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹೇಳಿದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಚೆಕ್ ಮಾಡ್ತಾರೆ. ನಿಮ್ದು ಏನಾಗಿದೆ, ಯಾಕೆ ನಿಂತೋಗಿದೆ ಅಂತ ಹೇಳ್ಬಿಟ್ಟು ಖಂಡಿತ ರೀಸನ್ ಅದರಲ್ಲಿ ಕೊಟ್ಟಿರ್ತಾರೆ. ಓಕೆನಾ. ನೀವು ಅಲ್ಲಿ ಮಾತ್ರನೇ ತಿಳ್ಕೊಬಹುದು, ಇನ್ನೆಲ್ಲೂ ನಿಮ್ಗೆ ಉತ್ತರ ಸಿಗೋದಿಲ್ಲ. ಸೊ ಇದಿಷ್ಟು ಈಗ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಗೃಹಲಕ್ಷ್ಮಿ ಬಗ್ಗೆ. ಸೊ ನೆಕ್ಸ್ಟ್ ಇವಾಗ ಚಿನ್ನದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬಿಡೋಣ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಪ್ರಕಾರ ದಿನೇ ದಿನೇ ಚಿನ್ನದ ರೇಟು ದುಬಾರಿ ಆಗ್ತಾ ಇದೆ, ಹೌದಲ್ವಾ. ಸೊ ನಾವು ಕಾಣಂಗೆ ನನಗೆ ಈಗ ಕಳೆದೊಂದು 3-4 ವರ್ಷದಿಂದ ಚಿನ್ನದ ರೇಟು ಕೇವಲ 3,000 ಚಿಲ್ಲರೆ ಇತ್ತು. ಸೊ ಪ್ರೆಸೆಂಟ್ ಇವತ್ತು ಚಿನ್ನದ ರೇಟ್ ಎಷ್ಟಿದೆ ಗೊತ್ತಾ? 9,000 ರೂಪಾಯಿ ಇದೆ. ನಿಜವಾಗ್ಲೂ ಹೆಣ್ಣೆತ್ತಿರೋರ್ಗಂತೂ ಇದು ತುಂಬಾನೇ ಕಷ್ಟ ಅನಿಸ್ತಾ ಇದೆ. ಒಂದು ಮಾಂಗಲ್ಯ ಚೈನು ಕಿವಿಗೊಂದ್ ಜೊತೆ ಓಲೆ ಮಾಡಿಸೋದು ಕಷ್ಟನೇ. ಯಾಕಂದ್ರೆ ಇವತ್ತು 10 ಗ್ರಾಮ್ ಚಿನ್ನ ತಗೋತೀರಾ ಅಂದ್ರೆ 1,10,000 ರೂಪಾಯಿ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. 10 ಗ್ರಾಮ್ಗೆ ಏನ್ ಬರುತ್ತೆ? ಒಂದ್ ಮಾಂಗಲ್ ಚೈನ್ ಬರುತ್ತಾ? ಇಂಥದ್ದೊಂದು ಮಾಂಗಲ್ ಚೈನ್ ಮಾಡಿಸ್ಕೋತೀವಿ ಅಂದ್ರೂ ಮಿನಿಮಮ್ ಅಂದ್ರೂ 35-40 ಗ್ರಾಮ್ಸ್ ಅಂತೂ ಬೇಕೇ ಬೇಕು. 35-40 ಗ್ರಾಮ್ಸ್ ಮಾಡಿಸ್ಕೋತೀವಿ ಅಂದ್ರೆ ಎಷ್ಟು ಬೇಕು ಹೇಳಿ? ಮಿನಿಮಮ್ ಅಂದ್ರೂ 4 ಲಕ್ಷ ರೂಪಾಯಿ ಆದ್ರೂ ಖರ್ಚಾಗತ್ತೆ. ಸೊ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಇದೊಂಥರ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂಡ್ ನೀವು ಎಷ್ಟೋ ಜನ ಅನ್ಕೊಂಡಿರ್ತೀರಾ ಅನಿತಾ ಮುಂದೆ ಏನಾದ್ರೂ ಕಡಿಮೆ ಆಗ್ಬೋದೇನೋ, ನಮ್ಮೂರ್ ಕಡೆ ಎಲ್ಲ ಮಾತಾಡ್ತಿರ್ತಾರೆ ಚಿನ್ನ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಒಂದ್ 6 ತಿಂಗಳು ವರ್ಷ ಕಳೆದ್ಮೇಲೆ ಅತಿ ಕಡಿಮೆಗೆ ಒಂದ್ 5,000 ರೂಪಾಯಿ ರೇಟ್ಗೆ ಅಥವಾ ಒಂದ್ 4,000 ರೂಪಾಯಿ ರೇಟಿಗೆ ಬರುತ್ತಂತೆ, ಅವಾಗ ತಗೊಂಡ್ರಾಗತ್ತೆ ಅನ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ ಖಂಡಿತವಾಗ್ಲೂ ಚಿನ್ನದ ರೇಟ್ ಕಡಿಮೆ ಆಗೋದಿಕ್ಕೆ ಚಾನ್ಸೇ ಇಲ್ಲ. ಓಕೆನಾ. ನೀವ್ ಯಾರಾದ್ರೂ ಸ್ವಲ್ಪ ಮನೇಲಿ ದುಡ್ಡು ಗಿಡ್ಡು ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡ್ರೆ ಅಥವಾ ಮಕ್ಕಳನ್ನ ಇನ್ನೇನು ಎಜುಕೇಶನ್ ಮಾಡಿಸ್ತಾ ಇರ್ತೀರಾ, ಇನ್ನು ಮದ್ವೆ ಟೈಮಿಂಗ್ ಮಾಡಿಸಿದ್ರಾಗತ್ತೆ ಬಿಡು ಒಡವೆಗಳನ್ನ ಅಂತ ಅನ್ಕೊಂಡ್ರೆ ಖಂಡಿತ ಆ ತಪ್ಪನ್ನ ಮಾಡಬೇಡಿ. ಯಾಕಂದ್ರೆ 9,000 ಏನ್ ಚಿನ್ನದ ರೇಟ್ ಇದೆಯೋ ಇದು 6 ತಿಂಗಳು ಕಳೆದ್ರೆ 12,000 ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚಿನ್ನಕ್ಕೆ ಸಂಬಂಧಪಟ್ಟಂತ ತಜ್ಞರೇ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಓಕೆನಾ. ಬೇಕಾದ್ರೆ ಹೋಗಿ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡಿ. ಖಂಡಿತವಾಗ್ಲೂ ಚಿನ್ನದ ರೇಟು ಏರಿಕೆ ಆಗುತ್ತೆ ಹೊರತು ಇಳಿಕೆ ಆಗೋದಿಲ್ಲ. ಓಕೆನಾ. ಅಂಡ್ ಇಳಿಕೆ ಆದ್ರೂ ಕೂಡ ಎಷ್ಟಾಗ್ಬೋದು ಗೊತ್ತಾ ಹಬ್ಬಬ್ಬ ಅಂದ್ರೆ ನೀವ್ ಅನ್ಕೊಂಡಿರೋ ತರ 5,000 ರೂಪಾಯಿ 4,000 ರೂಪಾಯಿ 6,000 ರೂಪಾಯಿಗೆ ಖಂಡಿತವಾಗ್ಲೂ ಬರೋದಿಲ್ಲ. ಈಗ 9,000 ರೂಪಾಯಿ 8,990 ರೂಪಾಯಿ ಇದೆ ಇವತ್ತು. 10 ರೂಪಾಯಿ ಕಡಿಮೆ 9,000 ರೂಪಾಯಿ ಇದೆ ಚಿನ್ನದ ರೇಟು. ಸೊ ಹಬ್ಬಬ್ಬ ಅಂದ್ರೆ 100-200 ಇಷ್ಟೇ ಡಿಫ್ರೆನ್ಸ್ ಕಡಿಮೆ ಆಗತ್ತೆ ಅಂತ ಅಂದ್ರೆ ಇಲ್ವಾ? ಇನ್ನೂ ಜಾಸ್ತಿ ಕಡಿಮೆ ಮಾಡ್ತಾರೆ ಅಂದ್ರೆ 8,500ದಿಂದ 8,500 ಮಾಡೋದೇ ಇಲ್ಲ ಬಿಡಿ. ಈಗ ಅಕ್ಷಯ ತೃತೀಯ ಹೋಯ್ತು ನೋಡಿ, ಅದಾದ್ಮೇಲೆ ಅಂತೂ ಚಿನ್ನದ ರೇಟು ಗಗನಕ್ಕೆ ಹೋಗ್ತಾನೇ ಇದೆ. ಸೊ ಒಂದು 8,680 ರೂಪಾಯಿ 8,780 ಅಥವಾ 8,890 ರೂಪಾಯಿ. ಸೊ ಈ ರೀತಿಯಾಗಿ 8,600 ರೂಪಾಯಿ ಮೇಲೆ 9,000 ರೂಪಾಯಿ ಒಳಗಡೆ ಇಷ್ಟರಲ್ಲೇ ಇದೆ ಇವಾಗ. ಓಕೆನಾ. ಖಂಡಿತವಾಗ್ಲೂ ಹೇಳ್ತೀನಿ ಇನ್ನು 2-3 ತಿಂಗಳು ಕಳೆದ್ರೆ 10,000 ರೂಪಾಯಿ ಬರಾಬರಿ ದಾಟತ್ತೆ. ಸೊ ಯಾರಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ತಡ ಮಾಡಕ್ ಹೋಗ್ಬೇಡಿ. ಸೊ ನೀವು ಚಿನ್ನ ತಗೋಬೇಕಾ, ನಿಮ್ ಮಕ್ಳಿಗೆ ಮಾಡಿಸ್ಬೇಕಾ ಅಥವಾ ನಿಮಗೆ ಮಾಡಿಸ್ಕೋಬೇಕಾ, ಖಂಡಿತವಾಗ್ಲೂ ಮಾಡಿಸ್ಕೊಂಬಿಡಿ. ಅದು 10 ಗ್ರಾಮ್ಗಾಗಿರ್ಲಿ 50 ಗ್ರಾಮ್ಗಾಗಿರ್ಲಿ ಕಡಿಮೆ ಅಂತೂ ಆಗೋದಿಲ್ಲ. ಈ ಸರ್ಕಾರದವರು ಏನೇನೋ ಇಳಿಸ್ದು ಅಂತ ಹೇಳ್ತಾರೆ. ಸೊ ಈ ಚಿನ್ನದ ರೇಟ್ ಯಾಕೆ ಕಡಿಮೆ ಮಾಡಲ್ಲ? ದಯಮಾಡಿ ಚಿನ್ನದ ರೇಟ್ ಕಡಿಮೆ ಮಾಡಿ. ಖಂಡಿತವಾಗ್ಲೂ ಈ ಚಿನ್ನದ ರೇಟ್ ನ ಇಳಿಕೆ ಮಾಡ್ಲಿ ಅನ್ನೋದೇ ನಮ್ಮ ವಿಡಿಯೋ ಮುಖಾಂತರ ಕೂಡ ಮನವಿ ಆಗಿರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ತಿಳಿಸುವಾಗ್ಲೂ ಹಿಂದೆ ಎಲ್ಲ ಹೇಗಾಗ್ತಾ ಇತ್ತು ಅಂತ ಅಂದ್ರೆ
ನಿಮ್ಗೂ ಗೊತ್ತಿರುತ್ತೆ, ನನ್ನ ಮಗಳು ಮದುವೆ ಮಾಡ್ಬೇಕಾದ್ರೆ 1/4 kg ಚಿನ್ನ ಕೊಟ್ವಿ ಅಥವಾ ಅರ್ಧ kg ಚಿನ್ನ ಕೊಟ್ಟು ಮದುವೆ ಮಾಡಿದ್ವಿ ಅಂತ ಹೇಳ್ತಾರೆ. ಗಂಡಿಗೆ 50 ಗ್ರಾಮಿಗೆ ಸರ ಮಾಡಿಸೋದ್ವಿ, 30 ಗ್ರಾಮಿಗೆ ಎಂತದ್ದು ಬ್ರೇಸ್ಲೆಟ್ ಮಾಡಿಸಿದ್ವಿ ಅನ್ನೋರು. ಇವಾಗ ಎಲ್ಲಾಗತ್ತೆ, 100 ಗ್ರಾಮ್ ಒಡವೆ ಕೊಟ್ಟವನೇ ಶ್ರೀಮಂತ ಅನ್ನೋಂಗ್ ಆಗ್ತಾ ಇದೆ. ಗಂಡಿಗೆ ವರದಕ್ಷಿಣೆ ಕೊಡೋದು ಬೇಡ, ನಮ್ಮ ಮಕ್ಳಿಗೆ, ನಮ್ಮ ಹೆಣ್ಮಕ್ಳಿಗೆ ನಾವು ಹಾಕೋಕೆ ಅಂತಾನೆ ಮಾಡ್ಸಕ್ ಆಗ್ತಾ ಇಲ್ಲ, ಅಷ್ಟು ಹೋಗ್ತಾ ಇದೆ. 100 ಗ್ರಾಮ್ ಒಡವೆ ಮಾಡಿಸ್ಬೇಕು ಅಂದ್ರೆ 11 ರಿಂದ 12 ಲಕ್ಷ ರೂಪಾಯಿ ಬರೀ ಒಡವೆಗೆ ಬೇಕಾಗ್ತಾ ಇದೆ. ಸೊ ದಯಮಾಡಿ ಸರ್ಕಾರದವರು ಇದ್ರ ಬಗ್ಗೆ ಫಸ್ಟ್ ಗಮನ ಹರಿಸ್ಬೇಕು. ನಿಜವಾಗ್ಲೂ ತುಂಬಾ ಬೇಜಾರಾಗತ್ತೆ. ಬೇರೆಯವ್ರನ್ನ ನೋಡಿದಾಗ ಒಂದು ನೆಕ್ಲೆಸ್ ಹಾಕೊಂಡಿರ್ತಾರೆ ಅಂತ ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ಹೇಗೆ ಅನ್ಸುತ್ತೆ ಹೇಳು, ಚಿನ್ನದ ರೇಟ್ ಕಡಿಮೆ ಇದ್ರೆ ನಮ್ಮ ಮಕ್ಳಿಗೂ ಒಂದ್ ಮಾಡಿಸ್ಬೋದಿತ್ತಲ್ವಾ ಅನ್ಸುತ್ತೆ. ಗೊತ್ತಿದೆ, ಚಿನ್ನ ಅಂತ ಹೇಳಿದ್ರೆ ಚಿನ್ನಕ್ಕಿರೋಷ್ಟು ವ್ಯಾಲ್ಯೂ ಯಾವುದಕ್ಕೂ ಇಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಅಟ್ಲೀಸ್ಟ್ ಒಂದು ಬಡ ಜನಗಳಿಗೂ ಹೆಲ್ಪ್ ಆಗೋ ತರ ಇರ್ಬೇಕು. ಒಂದ್ 5,000 ರೂಪಾಯಿ ಇತ್ತು ಅಂತ ಅಂದ್ರೆ ಎಂತವ್ರಿಗೂ ಸ್ವಲ್ಪನಾದ್ರೂ ಖುಷಿ ಆಗತ್ತೆ, ಒಂದ್ ನಿರಾಳ ಸಿಗತ್ತೆ. ಇಲ್ಲಪ್ಪ ನಾನು ಕೂಡ ಮಾಡಿಸ್ಕೋಬಹುದು, ಅಥವಾ ನನ್ನ ಮಗಳಿಗೋ ನನ್ನ ಮಗಂಗೋ ಏನೋ ಒಂದ್ ಮಾಡಿಸ್ಬೋದು ಚಿನ್ನನ ಅಂತ ಹೇಳ್ಬಿಟ್ಟು. ಇಷ್ಟೊಂದು 9,000 ಇವತ್ತು, ಮುಂದೆ 12,000 ರೂಪಾಯಿ ಆಗುತ್ತಂತೆ ಇನ್ನು 6 ತಿಂಗಳು ಕಳೆದ್ರೆ. ಮೈ ಗಾಡ್, ಏನ್ ಚಿನ್ನ ತಗೊಳ್ಳೋದೋ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಇದಾಗಿತ್ತು ಚಿನ್ನದ್ರ ಬಗ್ಗೆ ಮಾಹಿತಿ, ನೀವೆಲ್ಲರೂ ಕೇಳ್ತಾ ಇದ್ರಲ್ಲ ಅಂತ ಹೇಳಿದೀನಿ. ಅಂಡ್ ಚಿನ್ನ ಯಾವ ತರ ತಗೋಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹಿಂದೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದೇನ್ ಕಬ್ನದ ಕಡ್ಲೆ ಅಲ್ಲ, ಚಿನ್ನ ಒಂದು 20 ಗ್ರಾಮಿಗೆ ಏನೋ ಒಂದ್ ಸರ ತಗೊಂಡ್ರಿ ಅಂತ ಅಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು ಮನೇಲೆ ಕುತ್ಕೊಂಡು ಇದಕ್ಕೆ ಎಷ್ಟು ದುಡ್ಡು ಆಗತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ, ಅದನ್ನ ತುಂಬಾ ಈಸಿಯಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಏನು ಒಂದು 4 ಸ್ಟೆಪ್ ನೆನ್ಪಿಟ್ಕೊಂಡ್ರೆ ಸಾಕು, ತುಂಬಾ ಅರ್ಥ ಆಗೋ ತರ ಹೇಳ್ಕೊಡ್ತೀನಿ, ಯೋಚನೆ ಮಾಡಬೇಡಿ. ಓಕೆನಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗಾದ್ರೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ನಮ್ಮ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.